ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 91ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಲಂಕೆಯ ದಹನದ ನಂತರ ವಾನರರನ್ನು ಭೇಟಿಯಾದ ಹನುಮಂತನು ಅವರನ್ನೆಲ್ಲ ಕರ್ಕೊಂಡು ಕಿಷ್ಕಿಂಧೆಗೆ ಬಂದಿದ್ದಾರೆ. ಅಲ್ಲಿ ರಾಮರ ಹತ್ರ ಹಾಗೆ ಸುಗ್ರೀವರ ಹತ್ರ ಏನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ಈ ಒಂದು ಭಾಗದಲ್ಲಿ ನೋಡೋಣ. ಸುಗ್ರೀವ ರಾಮ ಹಾಗೂ ಲಕ್ಷ್ಮಣರಿಗೆ ತಮ್ಮ ನಮಸ್ಕಾರಗಳನ್ನು ಸಲ್ಲಿಸಿದ ಗೋತಿಗಳೆಲ್ಲರೂ ತಮ್ಮನ್ನು ತಡೆದುಕೊಳ್ಳಲಾಗದೆ ಸೀತೆಯ ಬಗ್ಗೆ ಹನುಮಂತನು ಹೇಳಿದ್ದುದನ್ನೆಲ್ಲ ಪುನರುಚ್ಚರಿಸಿದರು. ಅವರು ಮೌನರಾದ ಬಳಿಕ ಅವರನ್ನು ಉದ್ದೇಶಿಸಿದ ರಾಮನು, ರಾವಣನ ವಾಸಸ್ಥಳದ ನಿಖರ ಜಾಗದ ಬಗ್ಗೆ ನನಗೆ ವಿವರ ನೀಡು ಮತ್ತು ಸೀತೆಯ ಬಗ್ಗೆ ಇನ್ನಷ್ಟು ಹೇಳು. ಅವಳು ಈಗ ನನ್ನೆಡೆಗೆ ಯಾವ ಭಾವನೆಗಳನ್ನು ಹೊಂದಿರುವಳೆಂದು ತಿಳಿಸು ಎಂದರು. ಆಗ ಅಧಿಕೃತ ಉತ್ತರವನ್ನು ನೀಡಲೆಂದು ಹನುಮಂತನನ್ನು ಎಲ್ಲ ಕೋತಿಗಳು ಮುಂದೆ ತಳ್ಳಲಾಯಿತು. ದಕ್ಷಿಣಕ್ಕೆ ತೆರೆಬಾಗಿದ ಹನುಮಂತನು ಸೀತೆಯನ್ನು ಕಂಡುಹಿಡಿಯುವುದರ ಮುನ್ನ ನಡೆದಂತಹ ಎಲ್ಲ ಘಟನೆಗಳನ್ನು ವಿವರಿಸಿದನು. ಬಳಿಕ ಸೀತೆಯ ಶಿರದ ಆಭರಣವನ್ನು ರಾಮನಿಗೆ ಅರ್ಪಿಸಿದ ಅವನು, ಜನಕರಾಜನ ಸುಪುತ್ರಿಯ ಭಕ್ತಿಯು ನಿನ್ನ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿದೆ. ನಿನ್ನ ವಿರಹದಲ್ಲಿರುವ ಅವಳಿಗೆ ಜೀವಿಸಲು ಕಷ್ಟವಾಗುತ್ತಿದೆ ಎಂದನು. ಬಳಿಕ ಇಂದ್ರನ ಪುತ್ರನು ಕಾಗೆಯ ರೂಪದಲ್ಲಿ ಅವಳನ್ನು ಪರಿಚಿದರ ಬಗ್ಗೆ ಹಾಗೂ ಕೆಂಪು ಧಾತುವಿನಿಂದ ಅವಳ ಕೆನ್ನೆಗಳನ್ನು ರಾಮ ಸಿಂಗರಿಸುವುದರ ಬಗ್ಗೆ ಸೀತೆಯು ನೀಡಿದ್ದ ಸಂದೇಶಗಳನ್ನು ಹನುಮಂತನು ನಿರೂಪಿಸಿದನು. ಮತ್ತು ಒಂದು ಮಾಸದೊಳಗೆ ರಾಮನು ಅವಳನ್ನು ಕಾಪಾಡಲು ಬರದಿದ್ದರೆ ರಾಕ್ಷಸಿಯರಿಂದ ಹಿಂಸಿಸಲ್ಪಡುತ್ತಿರುವ ಅವಳು ಖಂಡಿತವಾಗಿಯೂ ಸಾಯುವಳೆಂದು ತಿಳಿಸಿದನು. ಹನುಮಂತನ ಮಾತುಗಳನ್ನು ಕೇಳಿದ ರಾಮನು ಸೀತೆಯ ಆಭರಣಗಳನ್ನು ತನ್ನ ಎದೆಗೆ ಹೊತ್ತಿಕೊಂಡನು. ಆಗ ರಾಮ ಲಕ್ಷ್ಮಣರಿಬ್ಬರು ಧಾರಾಕಾರವಾಗಿ ಕಣ್ಣೀರು ಸುರಿಸಿದರು. ಆಗ ರಾಮನು ಹೀಗೆ ಹೇಳಿದನು, ಈ ಆಭರಣವನ್ನು ಸೀತೆಯ ತಂದೆಯವರು ನಮ್ಮ ವಿವಾಹದ ಸಮಯದಲ್ಲಿ ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದರು. ಬಹಳ ಹಿಂದೊಮ್ಮೆ ಜನಕ ಮಹಾರಾಜನ ಯಜ್ಞದಿಂದ ಪ್ರಸನ್ನನಾದ ಇಂದ್ರನು ಈ ರತ್ನಾಭರಣವನ್ನು ಅವರಿಗೆ ಕೊಟ್ಟಿದ್ದನು. ಹನುಮಂತನೇ, ತೀವ್ರವಾದ ವೇದನೆಗೆ ಒಳಗಾಗಿರುವ ನಾನು ವಾಸ್ತವಿಕವಾಗಿ ಪ್ರಜ್ಞಾಹೀನನಾಗಿದ್ದೇನೆ. ಆದ್ದರಿಂದ ತಲೆಯ ಮೇಲೆ ತಂಪಾದ ನೀರನ್ನು ಚಿಮುಕಿಸುವಂತೆ ನನಗೆ ಮುದ ನೀಡುವ ಸೀತೆಯ ಸಂದೇಶಗಳನ್ನು ಪುನಃ ತಿಳಿಸುವೆಯಾ ಎಂದರು. ಇದಕ್ಕೆ ಪ್ರತಿಯಾಗಿ ಹನುಮಂತನು ಹೀಗೆ ವಿವರಿಸಿದನು. ಇಂದ್ರನ ಪುತ್ರನಾದ ಜಯಂತನಿಗೆ ನೀನು ಶಿಕ್ಷಿಸಿದ ಕಥೆಯನ್ನು ನನಗೆ ಹೇಳಿದ ಸೀತೆಯು ಅಸೀಮ ಶಕ್ತಿಶಾಲಿಯಾಗಿದ್ದು ಅಜೇಯರಾಗಿರುವ ರಾಮನು ನನ್ನನ್ನು ಇಲ್ಲಿಂದ ಕಾಪಾಡುತ್ತಿಲ್ಲವಲ್ಲ. ಈ ದುರ್ದೈವವು ನಾನು ಹಿಂದಿನ ಜನ್ಮದಲ್ಲಿ ಎಸಗಿದ ಯಾವುದೋ ಘೋರ ಪಾಪದ ಪರಿಣಾಮವಿರಬೇಕು ಎಂದು ನಾನು ತೀರ್ಮಾನಿಸಿದ್ದೇನೆ ಎಂದಳು. ಹನುಮಂತನು ಮುಂದುವರೆಸಿದನು, ಸೀತೆಯನ್ನು ನನ್ನ ಬೆನ್ನಿನ ಮೇಲೆ ಹೊತ್ತು ತರುವೆನೆಂದು ನಾನು ಅವರಿಗೆ ಪ್ರಸ್ತಾಪಿಸಿದರೂ ಕೂಡ ಪರಪುರುಷನನ್ನು ಸ್ಪರ್ಶಿಸಲು ಇಚ್ಛಿಸದಿದ್ದ ಅವರು ಅದನ್ನು ತಿರಸ್ಕರಿಸಿದರು ಮತ್ತು ರಾಮನು ಅತಿ ಶೀಘ್ರದಲ್ಲಿ ಇಲ್ಲಿಗೆ ಬಂದು ನನ್ನನ್ನು ಕಾಪಾಡಬೇಕೆಂದು ನೀನು ಅವರಿಗೆ ಮನವರಿಕೆ ಮಾಡಬೇಕು ಎಂದರು. ನನ್ನ ವೇದನೆಯು ಸಹಿಸಲು ಅಸಾಧ್ಯವಾಗಿದೆ ಮತ್ತು ನಾನು ಇನ್ನೆಷ್ಟು ದಿನಗಳ ಕಾಲ ಬದುಕುಳಿಯುವೆನೆಂದು ನನಗೆ ತಿಳಿಯದು. ಹನುಮಂತನೇ, ರಾಮ ಲಕ್ಷ್ಮಣ ಹಾಗೂ ಕೋತಿಗಳು ಸಾಗರವನ್ನು ದಾಟಿ ಲಂಕೆಗೆ ಹೇಗೆ ಬರುವರು? ರಾವಣನನ್ನು ಸಂಹರಿಸಿ ನನ್ನನ್ನು ರಾಮನಿಗೆ ಒಪ್ಪಿಸಲು ನೀನು ಸಮರ್ಥನೆಂದು ನನಗೆ ತಿಳಿದಿದೆ. ಆದರೂ ರಾಮ ಬಂದು ನನ್ನನ್ನು ಕಾಪಾಡಬೇಕೆಂಬುದು ನನ್ನ ಆಸೆ. ಇದರಿಂದ ಅವರ ಅಕಳಂಕಿತ ಖ್ಯಾತಿಯು ಇನ್ನೂ ವರ್ಧಿಸುವುದು. ಬೇರೆಯವರು ಹೊತ್ತುಕೊಂಡು ನನ್ನನ್ನು ಲಂಕೆಗೆ ತಂದ ಹಾಗೆ ನಾನು ರಾಮನಲ್ಲಿಗೆ ಹಿಂದಿರುಗಲು ಬಯಸುವುದಿಲ್ಲ ಎಂಬುದಾಗಿ ಹೇಳಿದಳು. ಇನ್ನುಳಿದ ಕೋತಿಗಳು ನನಗಿಂತ ಉತ್ತಮರೆಂದು ಮತ್ತು ಅವರು ಸಾಗರವನ್ನು ಸರಾಗವಾಗಿ ದಾಟಿ ಲಂಕೆಗೆ ತಲುಪುವರೆಂದು ನಾನು ಸೀತೆಗೆ ಭರವಸೆ ನೀಡಿರುವೆ. ಅವಶ್ಯಕತೆ ಬಂದರೆ ನಾನು ನಿನ್ನನ್ನು ಹಾಗೂ ಲಕ್ಷ್ಮಣನನ್ನು ನನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಬರುವೆನೆಂದು ಅವಳಿಗೆ ಹೇಳಿರುವೆ. ಹೀಗೆ ನಾನು ಸೀತೆಯನ್ನು ಸ್ವಲ್ಪ ಮಟ್ಟಿಗೆ ಸಮಾಧಾನಪಡಿಸಿರುವೆ. ಆದಾಗ್ಯೂ ಅವಳ ಚಿಂತಾಜನಕ ಪರಿಸ್ಥಿತಿಯನ್ನು ಪರಿಗಣಿಸದಿದ್ದರೆ ನಾವೆಲ್ಲರೂ ಲಂಕೆಯ ಮೇಲೆ ಅತಿ ಶೀಘ್ರದಲ್ಲೇ ಆಕ್ರಮಣ ಮಾಡಬಹುದಾದ
ಯಾವುದಾದರೊಂದು ವಿಧಾನವನ್ನು ನೀನು ಈ ಕೂಡಲೇ ರೂಪಿಸಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ಹೇಳಿದಂತಹ ಹನುಮಂತನು ತನ್ನ ಮಾತುಗಳನ್ನು ಮುಗಿಸಿದನು. ಸ್ನೇಹಿತರೆ, ನಾವಿದುವರೆಗೂ ನೋಡಿದ್ದು ಸುಂದರಕಾಂಡ. ಅದರಲ್ಲಿ ಕಿಷ್ಕಿಂಧೆಯಿಂದ ಹೊರಟಂತಹ ಹನುಮಂತನು ಸೀತೆ ಲಂಕೆಯಲ್ಲಿ ಎಲ್ಲಿದ್ದಾರೆ ಅಂತ ತಿಳಿದುಕೊಂಡು ಹಾಗೆ ಲಂಕಾ ದಹನ ಮಾಡಿ ಮತ್ತೆ ವಾಪಸ್ ವಾನರರೊಟ್ಟಿಗೆ ಸೇರಿ ರಾಮನಲ್ಲಿಗೆ ಹೋಗಿ ರಾಮನಿಗೆ ಸೀತಾದೇವಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇಷ್ಟು ಪೂರ್ತಿ ಸುಂದರಕಾಂಡದಲ್ಲಿ ಬರುತ್ತೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ನಾವು ನೋಡೋದು ಯುದ್ಧಕಾಂಡ. ಅಲ್ಲಿ ಏನಾಗುತ್ತೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್. ಸ್ನೇಹಿತರೆ, ಈಗಾಗಲೇ ವಿಶ್ವ ಪ್ರಸಿದ್ಧವಾಗಿರುವಂತಹ ಪೂರಿ ಜಗನ್ನಾಥ ಸ್ವಾಮಿಯ ರಥೋತ್ಸವವು ಭಾನುವಾರದಿಂದಲೇ ಪ್ರಾರಂಭವಾಗಿದ್ದು ಇವತ್ತಿಗೆ 5ನೇ ದಿವಸವಾಗಿದೆ. ಎಲ್ಲರೂ ಈ ಒಂದು ಸಮಯದಲ್ಲಿ ಪೂರಿ ಜಗನ್ನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸೋಣ ಅಂತ ಹೇಳಿ ಜೈ ಪೂರಿ ಜಗನ್ನಾಥ ಸ್ವಾಮಿ, ಜೈ ಬಲಭದ್ರಾ ದೇವಿ, ಜೈ ಬಲರಾಮಚಂದ್ರ ಪ್ರಭುವೇ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.